ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವ ಬಗ್ಗೆ ನಿಮಗೆಲ್ಲ ನೆನಪಿರಬಹುದು. 2 ತಿಂಗಳ ಹಿಂದೆ ಅಂತರಿಕ್ಷಕ್ಕೆ ಹಾರಿದ್ದ ಸುನಿತಾ ವಿಲಿಯಮ್ಸ್ ಗಗನನೌಕೆಯ ತಾಂತ್ರಿಕ ತೊಂದರೆಯಿಂದಾಗಿ ಇನ್ನೂ ಕೂಡ ವಾಪಸ್ ಬಂದಿಲ್ಲ. ಈ ನಡುವೆ ನಾಸಾ ಅದೊಂದು ಭಯಪಡಿಸುವ ಪ್ರಕಟಣೆಯನ್ನ ಹೊರಡಿಸಿಬಿಟ್ಟಿದೆ. ಸುನಿತಾ ವಿಲಿಯಮ್ಸ್ ಹಾಗೂ ಅವರ ಜೊತೆ ಇರುವ ಗಗನಯಾತ್ರಿ ವಿಲ್ಮೋರ್ ಅವರನ್ನ ಈ ವರ್ಷ ಭೂಮಿಗೆ ವಾಪಸ್ ಕರೆತರಲು ಸಾಧ್ಯವಿಲ್ಲ ಅಂತ ನಾಸಾ ಹೇಳಿದೆ. ಮುಂದಿನ ವರ್ಷ ಫೆಬ್ರವರಿಯ ಸಂದರ್ಭದಲ್ಲಿ ಸುನಿತಾ ವಿಲಿಯಮ್ಸ್ ಅವರನ್ನ ಭೂಮಿಗೆ ಕರೆತರಲು ವ್ಯವಸ್ಥೆ ಮಾಡುತ್ತೇವೆ ಅಂತಾನು ಹೇಳಿದೆ. ಅಲ್ಲಿವರೆಗೆ ಸುನಿತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಅಂತರಿಕ್ಷದಲ್ಲೇ ಕಾಲ ಕಳಿಬೇಕು. ಅಲ್ಲಿಗೆ ಕೇವಲ 8 ದಿನಕ್ಕೆ ಅಂತ ಗಗನಯಾನಕ್ಕೆ ಹೋದ ಗಗನಯಾತ್ರಿಗಳು ಬರೋಬ್ಬರಿ 8 ತಿಂಗಳ ಕಾಲ ಅಂತರಿಕ್ಷದಲ್ಲೇ ಇರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಅಂದಹಾಗೆ 8 ತಿಂಗಳ ಕಾಲ ಅಂತರಿಕ್ಷದಲ್ಲಿ ಇರೋದಕ್ಕೆ ಹೇಗೆ ಸಾಧ್ಯ? ಅಲ್ಲಿವರೆಗೆ ಗಗನಯಾತ್ರಿಗಳು ಹೇಗೆ ಬದುಕುತ್ತಾರೆ? ಅವರಿಗೆ ಆಹಾರದ ವ್ಯವಸ್ಥೆ ಹೇಗೆ ಮಾಡ್ತಾರೆ? ನಾಸಾದ ಬಳಿ ಅತ್ಯಾಧುನಿಕ ಗಗನನೌಕೆ ಇದ್ರೂ ನಾಸಾ ಸುನಿತಾ ವಿಲಿಯಮ್ಸ್ ಅವರನ್ನ ಯಾಕೆ ಭೂಮಿಗೆ ಕರೆತರ್ತಾ ಇಲ್ಲ? ಗಗನಯಾತ್ರಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆಯಾ ನಾಸಾ? ಎಷ್ಟೊಂದು ರಿಸ್ಕ್ ಇದೆ ಅನ್ನೋದು ಗೊತ್ತಿದ್ರೂ ಗಗನಯಾನ ಯಾಕೆ ಮಾಡ್ತಾರೆ? ಗಗನಯಾತ್ರಿಗಳಿಗೆ ಸಿಗುವ ಸಂಬಳ ಎಷ್ಟು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಬಾಹ್ಯಾಕಾಶ ಮನುಷ್ಯನ ಪಾಲಿಗೆ ಅದೊಂದು ಕುತೂಹಲದ ಕಣಜ. ಹೀಗಾಗಿ ಬಾಹ್ಯಾಕಾಶದ ಬಗ್ಗೆ ಆಗಾಗ ಸಂಶೋಧನೆಗಳು ನಡೆಯುತ್ತಲೇ ಇರುತ್ತೆ. ಗಗನಯಾತ್ರಿಗಳು ಅಂತರಿಕ್ಷಕ್ಕೆ ಹಾರಿ ಅಲ್ಲಿ ಅಧ್ಯಯನ ಮಾಡಿ ವಾಪಸ್ ಬರ್ತಾರೆ. ಹೀಗೆ ಅಧ್ಯಯನ ಮಾಡಿ ವಾಪಸ್ ಬರುವ ಸಂದರ್ಭದಲ್ಲಿ ಕೆಲವೊಮ್ಮೆ ದುರಂತಗಳು ನಡೆದಿದ್ದು ಕೂಡ ಇದೆ. ಇದೀಗ ಮತ್ತೊಂದು ಘಟನೆ ಬಾಹ್ಯಾಕಾಶದಲ್ಲಿ ನಡೀತಾ ಇದೆ. ಗಗನಯಾತ್ರಿಗಳು ಅಂತರಿಕ್ಷದಲ್ಲೇ ಸಿಲುಕಿಕೊಂಡು ಬಿಟ್ಟಿದ್ದಾರೆ. ಹೀಗೆ ಅಂತರಿಕ್ಷದಲ್ಲಿ ಸಿಲುಕಿಕೊಂಡ ಗಗನಯಾತ್ರಿಗಳಲ್ಲಿ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಕೂಡ ಒಬ್ಬರು. ಅಂದಹಾಗೆ ಜೂನ್ನಲ್ಲಿ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹಾಗೂ ವಿಮಾನ ತಯಾರಿಕಾ ಸಂಸ್ಥೆಯಾದ ಬೋಯಿಂಗ್ ಸಂಸ್ಥೆಗಳ ಜಂಟಿ ಸಹಯೋಗದೊಂದಿಗೆ ಬೋಯಿಂಗ್ ಸ್ಟಾರ್ ಲೈನರ್ ಅನ್ನುವ ಗಗನನೌಕೆ ಅಂತರಿಕ್ಷಕ್ಕೆ ಹಾರಿತ್ತು. ಈ ಗಗನನೌಕೆಯಲ್ಲಿ 2 ಗಗನಯಾತ್ರಿಗಳಿದ್ರು. ಒಬ್ರು ಬುಚ್ ವಿಲ್ಮೋರ್, ಮತ್ತೊಬ್ರು ಸುನಿತಾ ವಿಲಿಯಮ್ಸ್. ಹೀಗೆ ಭೂಮಿಯಿಂದ ಹಾರಿದ ಈ ಗಗನನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕೂಡ ತಲುಪಿತ್ತು. ಲೆಕ್ಕಾಚಾರದ ಪ್ರಕಾರ ಜೂನ್ 14ರಂದು ಈ 2 ಗಗನಯಾತ್ರಿಗಳು ಭೂಮಿಗೆ ವಾಪಸ್ ಆಗಬೇಕಿತ್ತು. ಆದರೆ ಗಗನನೌಕೆಯಲ್ಲಿ ತಾಂತ್ರಿಕ ತೊಂದರೆಗಳು ಕಂಡು ಬಂದಿದ್ರಿಂದ ಇಲ್ಲಿವರೆಗೂ ಗಗನಯಾತ್ರಿಗಳು ಅಲ್ಲೇ ಇದ್ದಾರೆ. ಈಗ ಬಂದಿರುವ ಶಾಕಿಂಗ್ ಸಂಗತಿ ಏನಪ್ಪಾ ಅಂದ್ರೆ, ಮುಂದಿನ ವರ್ಷದವರೆಗೂ ಅಂದ್ರೆ ಫೆಬ್ರವರಿವರೆಗೂ ಗಗನಯಾತ್ರಿಗಳನ್ನ ವಾಪಸ್ ಕರೆಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹೇಳಿಬಿಟ್ಟಿದೆ. ಹಾಗಾದರೆ ಈ 2 ಗಗನಯಾತ್ರಿಗಳ ಮುಂದಿನ ಗತಿ ಏನು? ಫೆಬ್ರವರಿವರೆಗೂ 2 ಗಗನಯಾತ್ರಿಗಳಿಗೆ ಆಹಾರದ ವ್ಯವಸ್ಥೆ ಹೇಗೆ ಮಾಡ್ತಾರೆ? ಜೀವಕ್ಕೆ ಅಪಾಯ ಇಲ್ವಾ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ. ಅದಕ್ಕೂ ಮೊದಲು ಗಗನಯಾತ್ರಿಗಳಿಗೆ ಸಿಗುವ ಸಂಬಳದ ವಿಚಾರದ ಬಗ್ಗೆ ಹೇಳ್ತೀವಿ ಕೇಳಿ. ಗಗನಯಾನ ನಮಗೆ ದೂರದಿಂದ ನೋಡುವಾಗ ತುಂಬಾನೇ ಸುಂದರವಾಗಿ ಕಾಣಿಸುತ್ತೆ. ಆದರೆ ಗಗನಯಾನ ಮಾಡುವ ಗಗನಯಾತ್ರಿಗಳ ಜೀವನ ಸಾವಿನ ಜೊತೆ ಸರಸ ಆಡಿದ ರೀತಿ ಇರುತ್ತೆ. ಗಗನಯಾನಕ್ಕೆ ಹೋದವರು ವಾಪಸ್ ಬರ್ತಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಂತರಿಕ್ಷಕ್ಕೆ ಹಾರಿದವರು ಭೂಮಿಗೆ ಬರೋದೇ ಇಲ್ಲ. ಅದೆಷ್ಟೋ ಗಗನಯಾತ್ರಿಗಳು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಕಲ್ಪನಾ ಚಾವ್ಲಾ ಕೂಡ ಒಬ್ಬರು. ಇಂತಹ ರಿಸ್ಕ್ ಇರುವ ಕೆಲಸಕ್ಕೆ ಸಂಬಳ ಎಷ್ಟಿರಬಹುದು ಅನ್ನುವ ಸಣ್ಣದೊಂದು ಕುತೂಹಲ ನಿಮಗೂ ಇರಬಹುದು. ರಿಸ್ಕ್ ಇರುವ ಕೆಲಸಗಳಿಗೆ ಸಂಬಳ ಕೂಡ ಅಷ್ಟೇ ಇರುತ್ತೆ. ಈಗ ಅಂತರಿಕ್ಷದಲ್ಲಿ ಸಿಲುಕಿಕೊಂಡಿರುವ ಸುನಿತಾ ವಿಲಿಯಮ್ಸ್ ಅವರ ಸಂಬಳದ ಬಗ್ಗೆ ಕೇಳಿದ್ರೆ ನಿಮಗೆ ಖಂಡಿತವಾಗಿಯೂ ಅಚ್ಚರಿ ಆಗಬಹುದು. ನಾಸಾವೇ ಅಧಿಕೃತವಾಗಿ ಹೇಳಿರುವ ಪ್ರಕಾರ ಸುನಿತಾ ವಿಲಿಯಮ್ಸ್ ಅವರಿಗೆ ಕಳೆದ ವರ್ಷ ಬರೋಬ್ಬರಿ 1 ಕೋಟಿ ರೂಪಾಯಿ ಸಂಬಳ ನೀಡಲಾಗಿದೆಯಂತೆ. ವರ್ಷಕ್ಕೆ 1 ಕೋಟಿ ಆದರೆ ತಿಂಗಳಿಗೆ ಎಷ್ಟಾಗುತ್ತೆ ಅನ್ನೋದನ್ನ ನೀವೇ ಒಮ್ಮೆ ಲೆಕ್ಕ ಹಾಕಿಕೊಳ್ಳಿ. ಹಾಗಂತ ಈ ಸಂಬಳ ಈ ವರ್ಷ ಇದ್ದಷ್ಟೇ ಮುಂದಿನ ವರ್ಷ ಕೂಡ ಇರೋದಿಲ್ಲ. ಅದನ್ನ ಹೆಚ್ಚು ಮಾಡ್ತಾರೆ. ಕೆಲಸಕ್ಕೆ ಅನುಗುಣವಾಗಿ ಸಂಬಳವನ್ನ ನೀಡಲಾಗುತ್ತೆ. ಕೇವಲ ಸಂಬಳ ಮಾತ್ರವಲ್ಲ, ಅದರ ಜೊತೆಗೆ ಇನ್ಶೂರೆನ್ಸ್, ಆರೋಗ್ಯ ಸೌಲಭ್ಯ ಹಾಗೂ ಪೆನ್ಷನ್ಗಳನ್ನ ಕೂಡ ಗಗನಯಾತ್ರಿಗಳಿಗೆ ನೀಡಲಾಗುತ್ತೆ. ಎಷ್ಟೇ ಸಂಬಳ ಕೊಟ್ಟರು, ಸೌಲಭ್ಯಗಳನ್ನ ಕೊಟ್ಟರು ಅವರ ಜೀವಗಳಿಗೆ ಗ್ಯಾರಂಟಿ ಅನ್ನೋದು ಇರೋದಿಲ್ಲ.
ಈ ರೀತಿಯ ದುರಂತಗಳು ನಡೆದ ಸಂದರ್ಭದಲ್ಲಿ ಸಾವಿನ ಜೊತೆ ಹೋರಾಟ ಮಾಡಬೇಕು. ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, 8 ದಿನಕ್ಕೆ ಬಾಹ್ಯಾಕಾಶಕ್ಕೆ ಹೋದವರು 8 ತಿಂಗಳಾದರೂ ಅಲ್ಲೇ ಇರಬೇಕಾದ ಪರಿಸ್ಥಿತಿ ಬಂದು ಬಿಟ್ರೆ ಅವರ ಸ್ಥಿತಿ ಹೇಗಾಗಬಹುದು? ನಮ್ಮಿಂದ ಇದನ್ನೆಲ್ಲ ಊಹೆ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯವಿಲ್ಲ. ಇನ್ನು 6 ತಿಂಗಳ ಕಾಲ ಸುನಿತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಬಾಹ್ಯಾಕಾಶದಲ್ಲೇ ಜೀವನ ಮಾಡಬೇಕು ಅಂದರೆ ಆಹಾರ ಅನ್ನೋದು ಬೇಕೇ ಬೇಕು. ಭೂಮಿಯಲ್ಲೇ ಇದ್ದಿದ್ರೆ ಆಹಾರ ಸಪ್ಲೈ ಮಾಡೋದು ಸುಲಭ. ಅಮೆರಿಕಾದಿಂದ ಭಾರತಕ್ಕೋ ಅಥವಾ ಭಾರತದಿಂದ ಬೇರೆಲ್ಲಿಗೋ ಆಹಾರವನ್ನ ಸಪ್ಲೈ ಮಾಡಬಹುದು. ಆದರೆ ಸುನಿತಾ ವಿಲಿಯಮ್ಸ್ ಇರೋದು ಅಂತರಿಕ್ಷದಲ್ಲಿ. ಭೂಮಿಯಿಂದ ಅಂತರಿಕ್ಷಕ್ಕೆ ಆಹಾರ ಸಪ್ಲೈ ಮಾಡೋದು ಸುಲಭದಲ್ಲಿ ಆಗೋದಿಲ್ಲ. ಹಾಗಂತ ಆಹಾರ ಸಪ್ಲೈ ಮಾಡದೇ ಇದ್ರೆ ಅಲ್ಲಿರುವ ಗಗನಯಾತ್ರಿಗಳ ಜೀವಕ್ಕೆ ಕುತ್ತು ಬರಬಹುದು. ಹೀಗಾಗಿ ನಾಸಾ ಇದಕ್ಕೊಂದು ಪ್ಲಾನ್ ಮಾಡಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಈಗ ತಂತ್ರಜ್ಞಾನ ತುಂಬಾನೇ ಮುಂದುವರೆದಿದೆ. ಎಲ್ಲವನ್ನ ಮಷಿನ್ಗಳೇ ಮಾಡ್ತಾವೆ. ಇದೇ ರೀತಿ ಅಂತರಿಕ್ಷಕ್ಕೆ ಆಹಾರ ಸಪ್ಲೈ ಮಾಡಬೇಕು ಅಂದ್ರೆ ಮಾನವ ಸಹಿತ ಗಗನಯಾನವನ್ನೇ ಮಾಡಬೇಕು ಅಂತ ಇಲ್ಲ. ಹಾಗೆ ಮಾಡಿದ್ರೂ ತುಂಬಾನೇ ಖರ್ಚಾಗುತ್ತೆ. ಇದರ ಬದಲಾಗಿ ಒಂದು ನೌಕೆಯನ್ನ ಅಂತರಿಕ್ಷಕ್ಕೆ ಉಡಾವಣೆ ಮಾಡಲಾಗುತ್ತೆ. ಈ ನೌಕೆಯಲ್ಲಿ ಸರಕುಗಳನ್ನ ಸುಲಭದಲ್ಲೇ ರವಾನೆ ಮಾಡಬಹುದು. ಸರಕು ಸಾಗಣೆಗೆ ಇರುವ ನೌಕೆಗಳು ಬಾಹ್ಯಾಕಾಶ ಕೇಂದ್ರಕ್ಕೆ ಆಗಾಗ ಹೋಗಿ ಬರುತ್ತವೆ. ಇದರ ಮೂಲಕವೇ ಸುನಿತಾ ಹಾಗೂ ವಿಲ್ಮೋರ್ ಅವರಿಗೆ ಆಹಾರ ಸಾಮಗ್ರಿಗಳನ್ನ ಕಳುಹಿಸಿಕೊಡಲು ನಿರ್ಧಾರ ಮಾಡಲಾಗಿದೆ. ಸರಿಯಪ್ಪ, ಆಹಾರದ ವ್ಯವಸ್ಥೆ ಏನೋ ಆಯಿತು. ಅವರನ್ನ ಭೂಮಿಗೆ ವಾಪಸ್ ಕರೆತರೋದು ಹೇಗೆ? ನಾಸಾದ ಬಳಿ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿ ಮನುಷ್ಯರನ್ನ ಕರೆತರುವ ನೌಕೆ ಇಲ್ವಾ ಅಂತ ಕೇಳಿದರೆ ಖಂಡಿತವಾಗಿಯೂ ಇದೆ. ನಾಸಾ ಮನಸ್ಸು ಮಾಡಿದ್ರೆ ಈ ನೌಕೆಯನ್ನ ಕಳುಹಿಸಿ ಸುಲಭದಲ್ಲಿ ಗಗನಯಾತ್ರಿಗಳನ್ನ ವಾಪಸ್ ಕರೆಸಿಕೊಳ್ಳಬಹುದು. ಆದರೆ ನಾಸಾ ಇದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಇದಕ್ಕೆ ಕಾರಣ ಇದೆ. ಈ ಗಗನಯಾನ ನಾಸಾ ಕೈಗೊಂಡಿರುವ ಗಗನಯಾನ ಅಲ್ಲ, ಬದಲಾಗಿ ಬೋಯಿಂಗ್ ಸಂಸ್ಥೆ ನಾಸಾದ ಸಹಾಯ ಪಡೆದುಕೊಂಡು ಮಾಡಿರುವ ಗಗನಯಾನ ಇದು. ಹೀಗಾಗಿ ಈ ಗಗನಯಾನದಿಂದ ಲಾಭ ಆದ್ರೂ ಬೋಯಿಂಗ್ಗೆ, ನಷ್ಟವಾದ್ರೂ ಬೋಯಿಂಗ್ಗೆ. ಹೀಗಾಗಿ ಇವತ್ತು ಏನೇ ಆಗಿದ್ರೂ ಅದರ ಜವಾಬ್ದಾರಿಯನ್ನ ಬೋಯಿಂಗ್ ಸಂಸ್ಥೆಯೇ ಹೊತ್ಕೊಳ್ಬೇಕಾಗುತ್ತೆ. ಇನ್ನು ಅಂತರಿಕ್ಷದಲ್ಲಿ ಮಾನವ ಸಹಿತ ಗಗನಯಾನ ಮಾಡೋದು ಕೂಡ ಅಷ್ಟು ಸುಲಭ ಇಲ್ಲ. ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗುತ್ತೆ. ಒಂದು ವೇಳೆ ನಾಸಾ ಬಾಹ್ಯಾಕಾಶ ಕೇಂದ್ರಕ್ಕೆ ಗಗನನೌಕೆಯನ್ನ ಕಳಿಸಿದ್ರು ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗುತ್ತೆ. ನಾಸಾ ಅಷ್ಟೊಂದು ಕೋಟಿ ರೂಪಾಯಿ ಖರ್ಚು ಮಾಡೋದಕ್ಕೆ ರೆಡಿ ಇಲ್ಲ. ಮತ್ತೊಂದು ಕಡೆ ಬೋಯಿಂಗ್ಗೆ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ನಷ್ಟವಾಗಿದೆ. ಅಮೆರಿಕಾಗೆ ದುಡ್ಡು ಕೊಟ್ಟು ಗಗನನೌಕೆಯನ್ನ ರವಾನೆ ಮಾಡುವ ಸಾಮರ್ಥ್ಯ ಕೂಡ ಈಗ ಬೋಯಿಂಗ್ ಸಂಸ್ಥೆಗೆ ಇಲ್ಲ. ಹೀಗಾಗಿ ಈ 2 ಸಂಸ್ಥೆಗಳು ಕೂಡ ಈಗ ಒಂದು ರೀತಿಯ ಧರ್ಮ ಸಂಕಟದಲ್ಲಿ ಸಿಲುಕಿಕೊಂಡಿದ್ದಾವೆ. ಹಾಗಾದ್ರೆ ಮುಂದಿನ ಕತೆ ಏನು ಅಂತ ಕೇಳಿದರೆ ಉತ್ತರ ಎಲನ್ ಮಸ್ಕ್. ಸ್ನೇಹಿತರೆ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಎಲನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಸಂಸ್ಥೆ ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ನಾಸಾಗೆ ಟಕ್ಕರ್ ಕೊಡುವ ರೀತಿ ಬೆಳೆದು ನಿಂತಿದೆ ಸ್ಪೇಸ್ ಎಕ್ಸ್ ಸಂಸ್ಥೆ. ಬಾಹ್ಯಾಕಾಶ ಕೇಂದ್ರದಲ್ಲಿ ಕೆಟ್ಟು ನಿಂತಿರುವ ಬೋಯಿಂಗ್ ಸ್ಟಾರ್ಲೈನರ್ ಅನ್ನುವ ಗಗನನೌಕೆಯನ್ನ ಅಲ್ಲಿ ರಿಪೇರಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಸ್ಪೇಸ್ ಎಕ್ಸ್ ಸೆಪ್ಟೆಂಬರ್ನಲ್ಲಿ ಮಾನವ ಸಹಿತ ಗಗನಯಾನ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಈ ಮಾನವ ಸಹಿತ ಗಗನಯಾನದಲ್ಲಿ ಒಟ್ಟು 4 ಮಂದಿ ಗಗನಯಾತ್ರಿಗಳನ್ನ ಕಳಿಸೋದಕ್ಕೆ ಸ್ಪೇಸ್ ಎಕ್ಸ್ ನಿರ್ಧಾರ ಮಾಡಿತ್ತು. ಈ 4 ಜನರ ಬದಲಿಗೆ 2ರನ್ನ ಮಾತ್ರ ಗಗನಯಾನಕ್ಕೆ ಕಳಿಸಿದ್ರೆ ಇನ್ನಿಬ್ಬರು ಕುಳಿತುಕೊಳ್ಳೋದಕ್ಕೆ ಜಾಗ ಉಳಿಯುತ್ತಲ್ಲ. ಆಗ ಸುಲಭದಲ್ಲೇ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ಗಗನಯಾತ್ರಿಗಳು ವಾಪಸ್ ಬರಬಹುದು. ಈ ಬಗ್ಗೆ ಸ್ಪೇಸ್ ಎಕ್ಸ್ ಜೊತೆ ಮಾತುಕತೆಯನ್ನ ನಡೆಸಲಾಗಿದೆ. ಇಲ್ಲಿ ಮತ್ತೊಂದು ಸಂಗತಿ ಇದೆ. ಸದ್ಯ ಬಾಹ್ಯಾಕಾಶ ಕೇಂದ್ರದಲ್ಲಿ 2 ಗಗನನೌಕೆಗಳನ್ನ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಸ್ಟಾರ್ ಲೈನರ್ ನೌಕೆಯನ್ನ ಹೇಗಾದರೂ ಮಾಡಿ ಭೂಮಿಗೆ ವಾಪಸ್ ಕಳಿಸಬೇಕು. ಅದು ಅಲ್ಲಿಂದ ಜಾಗ ಖಾಲಿ ಮಾಡಿದ ನಂತರವೇ ಸ್ಪೇಸ್ ಎಕ್ಸ್ನ ಗಗನನೌಕೆ ಉಡಾವಣೆಯಾಗಲಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಸೆಪ್ಟೆಂಬರ್ನಲ್ಲಿ ಸ್ಪೇಸ್ ಎಕ್ಸ್ ತನ್ನ ಗಗನನೌಕೆಯನ್ನ ಉಡಾವಣೆ ಮಾಡಲಿದೆ. ಈ ಗಗನನೌಕೆ ಫೆಬ್ರವರಿಯಲ್ಲಿ ಭೂಮಿಗೆ ವಾಪಸ್ ಬರಲಿದೆ. ಅಲ್ಲಿವರೆಗೆ ಅಂತರಿಕ್ಷದಲ್ಲಿ ಗಗನಯಾನಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆ ಅಂತ ನಾಸಾ ಹೇಳಿದೆ. ಅದನ್ನೇ ಇರಲಿ, 2 ಗಗನಯಾತ್ರಿಗಳು ಯಾವುದೇ ತೊಂದರೆ ಇಲ್ಲದೆ ಭೂಮಿಗೆ ವಾಪಸ್ ಬರಲಿ ಅಂತ ಇದೀಗ ಜಗತ್ತೇ ಪ್ರಾರ್ಥನೆ ಮಾಡ್ತಾ ಇದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.